ನಮಸ್ಕಾರಪ್ಪ ಎಲ್ಲರಿಗೂ. ಏನಪ್ಪಾ ಅಂತಂದ್ರ ಮುಂಜಾಳಿಂದ ನಾವು ಕೆಲಸ ಮಾಡಿ ಸಾಕಾಗಿ ಹೊಟ್ಟೆ ಹಸ್ತಿತ್ರಿ. ಅದಕ್ಕೆ ನಮ್ಮ ದೋಸ್ತು ಫೋನ್ ಮಾಡಿ ನಾಷ್ಟಾರ ಮಾಡಕ್ ಹೋಗೋಣ ಬಾ ಅಂತೇಳಿ ನಾಷ್ಟ ಮಾಡಕ್ ಹೊಂಟೇವ್ರಿ. ಇಲ್ಲಿ ಬಂದ್ ನೋಡಿದ್ರೆ ನಮ್ಮ ದೋಸ್ತ ನನಗಿಂತ ಮೊದಲು ಹೋಗಿ ಕೂತ್ಕೊಂಡ್ಬಿಟ್ಟಿದ್ದ. कि इसका कारण नरेंद्र मोदी है। ಹಂಗ ಇಬ್ಬರಿಗೆ ಒಂದೊಂದು ಪ್ಲೇಟ್ ಪೂರಿ ಆರ್ಡರ್ ಮಾಡಿದ್ರಿ. ಅದ ಅಣ್ಣ ತಂದು ಕೊಟ್ಟಿದ್ದು 3 ಪೂರಿ 1 ಇಡ್ಲಿ. ಯಾಕಂತಂದ್ ಕೇಳಿದ್ರ ಇರೋದೇ ಇಷ್ಟ ಅಂತಂದ್ರಿ. ಏನ್ ಮಾಡಕ್ ಆಗಲ್ರಿ, ಹೊಟ್ಟೆ ಹಸೈತಿ, ಮುಚ್ಕೊಂಡ್ ತಿಂದು ಎದ್ದು ಹೋಗ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಹಂಗೆ ಇಬ್ರು ನಾಷ್ಟ ಮಾಡಿ ಲಾಸ್ಟ್ ಒಂದ್ ಸೆಲ್ಫಿ ಹೊಡ್ಕೊಂಡು ಮತ್ತೆ ಗಾಡಿ ಕಡೆ ಬಂದೇವ್ರಿ. ಇಲ್ಲಿ ಬಂದ್ ನೋಡಿದ್ರ ಮತ್ತೇನೋ ಗಾಡಿ ಕೆಲಸ ಮಾಡ್ಸಕತ್ತಿದ್ರ. ನಮ್ಮಪ್ಪ ಅವ್ರು ಏನಾಗೈತೆ ಅಂತ ಕೇಳಿದ್ರ ಅದೇನೋ ಕೆಟ್ಟೈತಿ ಅಂತ ಹೇಳಿದ್ರು. ಅದಕ್ಕೆ ಒಂದ್ ಏನೋ ತಗೊಂಬ ಅಂತ ಹೇಳಿದ್ರಿ. ಅದಕ್ಕೆ ನಾನು ಅವನು ಶಾನ್ಯರನ್ನಾಗ ಹೋಗಿ ತಗೊಂಬರ್ತೀವಿ ಅಂತೇಳಿ ಅಂಗಡಿ ಹತ್ರ ಹೋದ್ವಿ. ಅದ್ರ ಹೆಸರ ಹೇಳಕ್ ಬರ್ತಿಲ್ಲ. ಈಗ ನೋಡ್ರಿ ಅದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಯಾವ್ದೋ ನಾವು ಅವ್ರ ಕೈಯಾಗ ಒಂದ್ ತಂದು ಕೊಟ್ಟೇವ್ರಿ. ಏನಾರ ಮಾಡ್ಕೊಳ್ಳಿ, ನಮ್ ಕೆಲಸ ಇಲ್ಲಿ ಮುಗಿತು. ಇನ್ನೇ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಅಂದೇರಿ. ಅದಾಗ ನಮ್ಮ ಅಪ್ಪನ ಮನೆಗೆ ಹೋಗಿ ಏನ್ ಮಾಡ್ತೇವೆ ಮಗನ ಇಲ್ಲೇ ಕೂತ್ಕೊಂತಂದ್ರು. ಅದಕ್ಕೆ ಸುಮ್ಮನೆ ಏನ್ ಮಾಡ್ದ ಅಂತೇಳಿ ನಮ್ಮ ಅಪ್ಪ ಹೇಳಾರ ಗಾಡಿ ಒಳಗೆ ಬಂದು ಒಂದರ್ಧ ತಾಸು ನಿದ್ದೆ ಹೊಡೆದಾರ ಆತಂತ ಮಲ್ಕೊಳಕ್ ತಯಾರಾದ. ಇನ್ನೇನೈತ್ರಪ್ಪ, ಮತ್ ನಾಳೆ ಸಿಗೋನು, ಇವಾಗ ಮಕ್ಕೋತೀನಂತ. ಕೊನೆಯದಾಗಿ ಒಂದು ಸಾಲು: ನನ್ನ ಉಸಿರು ನಿಂತ ಮೇಲೆ ನೀನು ಬರುವೆಯಾ ಎಂದು ನಾನು ಕೇಳಲಾರೆ. ನೀ ಬಂದು ಹತ್ತರೆ ಈ ಆತ್ಮ ನಗಲಾರದು, ಈ ಜೀವ ಅದನ್ನು ಬಯಸಲಾರದು. ಈ ಜೀವ ಬಯಸಿದ್ದು ಒಂದೇ, ನೀ ಬಯಸಿದ್ದು ಸಿಗಲೆಂದು. ನನಗಾಗಿ ನೀ ಅಳಲೆಂದು ಅಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಅಷ್ಟೇ.